ಜಮೀನು ವಿಚಾರವಾಗಿ ವ್ಯಕ್ತಿಯೊಬ್ಬರ ಮೇಲೆ ಕಲ್ಲಿನಿಂದ ಮಾರಣಾಂತಿಕ ಹಲ್ಲೆ, ಆಸ್ಪತ್ರೆಗೆ ದಾಖಲು. ಕನುಮನಹಳ್ಳಿ ನಿವಾಸಿ ರಾಜಗೋಪಾಲ್ ಹಲ್ಲೆಗೊಳಗಾದ ವ್ಯಕ್ತಿ ಮಂಜುನಾಥ್ ಎಂಬಾತನಿಂದ ಹಲ್ಲೆ ಮಾಡಿರುವ ಆರೋಪ. ಜಮೀನು ವಿಚಾರಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿಯೊಬ್ಬರ ಮೇಲೆ ಕಲ್ಲಿನಿಂದ ಮಾರಣಾಂತಿಕ ಹಲ್ಲೆ ನಡೆಸಿರುವ ಘಟನೆ ಬಂಗಾರಪೇಟೆ ತಾಲೂಕಿನ ಕಾಮಸಮುದ್ರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕನುಮನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಕನುಮನಹಳ್ಳಿ ನಿವಾಸಿ ರಾಜಗೋಪಾಲ್ ಹಲ್ಲೆಗೊಳಗಾದ ವ್ಯಕ್ತಿಯಾಗಿದ್ದು, ಅದೇ ಗ್ರಾಮದ ಕೆ ಮಂಜುನಾಥ್ ಎಂಬಾತ ಈ ಕೃತ್ಯ ಎಸಗಿದ್ದಾನೆಂದು ಆರೋಪಿಸಲಾಗಿದೆ. ಸ್ಥಳೀಯವಾಗಿ ಜಮೀನಿನ ವಿಚಾರಕ್ಕೆ ಸಂಬಂಧಿಸಿದಂತೆ ಇಬ್ಬರ ನಡುವೆ ಗಲಾಟೆ ಪ್ರಾರಂಭವಾಗಿತ್ತು. ಈ ವೇಳೆ ಮಂಜುನಾಥ್ ಸ್ವತಃ 112 ಸಹಾಯವಾಣಿಗೆ ಕರೆ ಮಾಡಿ ಪೊಲೀಸರನ್ನ ಸ್ಥಳಕ್ಕೆ ಕರೆಸಿಕೊಂಡಿದ್ದ. ಆದರೆ ಸ್ಥಳಕ್ಕೆ ಪೊಲೀಸರು ಆಗಮಿಸುತ್ತಿದ್ದಂತೆ ಅದನ್ನು ಲೆಕ್ಕಿಸಿದ ಮಂಜುನಾಥ್ ಪೊಲೀಸರ ಸಮ್ಮುಖದಲ್ಲೇ ಏಕಾಏಕಿ ರಾಜಗೋಪಾಲ್ ರವರ ಮೇಲೆ ಕಲ್ಲಿನಿಂದ ತೀವ್ರವಾಗಿ ಹಲ್ಲೆ ನಡೆಸಿದ್ದಾನೆಂದು ಸಂತ್ರಸ್ತರು ತಿಳಿಸಿದ್ದಾರೆ. ದಾಂಧಲೆಯಲ್ಲಿ ತೀವ್ರ ಗಾಯಗೊಂಡ ರಾಜಗೋಪಾಲ್ ಅವರನ್ನ ತಕ್ಷಣವೇ ಕೆಜಿಎಫ್ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ಪ್ರಸ್ತುತ ಅವರು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ನಮ್ಮ ಮೇಲೆ ಪದೇ ಪದೇ ಈ ರೀತಿಯ ದೌರ್ಜನ್ಯಗಳು ಹಾಗೂ ಹಲ್ಲೆಗಳು ನಡೆಯುತ್ತಿವೆ. ಈ ಘಟನೆಯನ್ನ ಗಂಭೀರವಾಗಿ ಪರಿಗಣಿಸಿ ಕೆಜಿಎಫ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ಹಿರಿಯ ಪೊಲೀಸ್ ಅಧಿಕಾರಿಗಳು ತಕ್ಷಣವೇ ತಪ್ಪಿತಸ್ಥರ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ನಮಗೆ ತಕ್ಷಣವೇ ಸೂಕ್ತ ರಕ್ಷಣೆ ಮತ್ತು ನ್ಯಾಯ ಒದಗಿಸಬೇಕೆಂದು ಸಂತ್ರಸ್ತ ರಾಜಗೋಪಾಲ್ ರವರು ಪೊಲೀಸ್ ಇಲಾಖೆಗೆ ಮನವಿ ಮಾಡಿದ್ದಾರೆ. ನಿಮ್ಮ ಹೆಸರು? ನಮ್ಮ ಹೆಸರು ರಾಜಗೋಪಾಲ್ ಅಂತ. 5:15 ಸಮಯಾಗ 50 ಸರ್ವೆ ನಂಬರ್ ಆಗ ನಾನಿದ್ದೀನಿ. ಪೊಲೀಸ್ನವರು ಇಬ್ಬರು ಜನ ಬಂದ್ರು. ಕೆ ಮಂಜುನಾಥನನ್ನು ಅಣ್ಣ ಆದವನು ಚಿಕ್ಕ ತಾತ ಮಗ ಬಂದು ನಮ್ಮ ಜಾಗ ಏನಪ್ಪ ಸಮಸ್ಯೆ ಅಂತ ಕೇಳಿದ್ನಿ. ಏನು ಹೇಳಿಲ್ಲ. ಪೊಲೀಸರು ಹಿಂದೆ ಬಂದ್ರು. ಕಾಮಸದ ಪೊಲೀಸ್ನವರು ಹಿಂದೆ ಬಂದ್ರು. ಏಕಾಏಕಿಗೆ ಮುಖ ಮುಚ್ಚಿ ಹೊಡೆದ್ಬಿಟ್ರು. ನಾನು ಬೇರೆ ಸರ್ವೆ ನಂಬರ್ ಇದ್ದಿದ್ದು ಬೇರೆ ಜಾಗ ಸರ್ವೆ ನಂಬರ್ ಪ್ರಾಬ್ಲಮ್ 43 ಪ್ರಾಬ್ಲಮ್ ಇದ್ದಿದ್ದು. ನಾನು ಇದ್ದಿದ್ದು 50 ಸರ್ವೆ ನಂಬರ್. ಆಮೇಲೆ ಕಾಮಸಂಗೀತ ಪೊಲೀಸ್ ಸ್ಟೇಷನ್ಗೆ ಪೊಲೀಸ್ನವರೇ 101 ಕರ್ಕೊಂಡ್ ಬಂದ್ರು. ವಿಷಯ ನನಗೆ ಜ್ಞಾನ ತಪ್ಪಾಗಿತ್ತು. ಅಲ್ಲಿ ನಾನು ಸಮಯ ಏನು ಹೇಳೋಕ್ಕಾಗಿಲ್ಲ. ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆಗುವ ಅಂದ್ರು ಪೊಲೀಸ್ನವರು. ನಾನು ಆಮೇಲೆ SP ಸಾಹೇಬ್ರು ಡಿಒ ಸಾಹೇಬ್ರು ಕೇಳ್ಬೇಕು ಅಂತೇಳಿ ಇದ್ರ ಬನ್ನಿ ಇಲ್ಲಿ ಮಗ ತೇಜಪ್ಪ ಅನ್ನೇಗ್ ನೀನು ಹೋಗಿ ಅಡ್ಮಿಟ್ ಆಗಪ್ಪ, ನಾವು ಮಾಡ್ಕೊಂತ ಸ್ಟೇಟ್ಮೆಂಟ್ ಕೆಲಸ. ನಾನು KGF ಬಂದು ಅಡ್ಮಿಟ್ ಆಗಿದ್ದೆ ಇಷ್ಟೇ. ಒಂದ್ಸಲ 4 ಸಲ ಬಂದು ಪೊಲೀಸ್ನವರು ಕರ್ಕೊಂಡ್ಬಂದು ಮನೆ ಮಾಡ್ಕೊಂಡು ಅವ್ನ ಪೊಲೀಸರನ್ನ ಹತ್ರ ನಿಕ್ಕೆಂದೆ ಹೊಡೆದ್ಬಿಟ್ಟು ಹೋಗ್ತಾವನಿ. ಯಾರು ಮುಂದಿನ ಸೂಚನೆ ಯಾರು ತಗೊಂಡಿಲ್ಲ. ನಮ್ಕ ಅನಾನುಕೂಲ ಆಗ್ತದೆ. ನಮ್ಕ ಅನುಕೂಲ ಮಾಡ್ಕೊಡಿ ಸ್ವಾಮಿ. ಮನೆ ಮಾಡಿರ್ತೀನಿ. ಸಿವಿಲ್ ನ್ಯಾಯಾಲಯಕ್ಕೆ ಹೋಗಿರ್ತೀನಿ. ನಾನು ಸಿವಿಲ್ ನ್ಯಾಯಾಲಯಕ್ಕೆ ಹೋಗಿರ್ತೀನಿ. ಸ್ಟೇ ಆಗಿರ್ತದೆ. ನ್ಯಾಯ ಏನಾದ್ರೆ ನನಗೂ ಆಗ್ಲಿ ಅವ್ರಿಗಾಗ್ಲಿ ಅಂತ ನಾನ್ ನ್ಯಾಯ ಕೇಳ್ಕೊಂಡು ಹೋಗ್ತಾ ಇದೀನಿ. ಅವ್ನು ದೌರ್ಜನ್ಯ ಮಾಡಿ ನನ್ನ 4 ಸಲ ಹೊಡೆದವನಿ. ಪ್ರಾಣ ಬರೆಯಾಗಿದೆ. ನಮಗೂ ಚಿಕ್ಕ ಮಕ್ಕಳು, ನಮ್ಗೆ ಬದುಕೋ ಕೂಡ ದಾರಿ ಇಲ್ಲ. ನಾವು ನರ್ನಾಡಂಗಾಗಿದೆ. ಈ ಮುಂದಿನ ಸೂಚನೆ ತಗೋಬೇಕು ಸಮಯ ನೀವು ಮೂಗ ಹೊಡೆದೋಗಿದೆ. ಕಲ್ಲಲ್ಲಿ ಹೊಡೆದ್ಬಿಟ್ಟ. ಕೆ ಮಂಜುನಾಥ್ ಮೂಗು ಹೆಚ್ಚಾಕಿವ್ರಿ. ಎಷ್ಟು ಹಾಕಿದ? 4 ಹಾಕಿದೆ. ಯಾವಾಗ ಬಂದು ಅಡ್ಮಿಟ್ ಆಗಿದ್ ನೀವು? ನಾವು ಬಂದು ನಿನ್ನೆ 7 ಗಂಟೆಗೆ ಅಡ್ಮಿಟ್ ಆದ್ರೆ 5:15 ಹೊಡೆದಿದ್ದು. ಅಲ್ಲಿಂದ ಬಂದು ಇಲ್ಲಿ ಅಡ್ಮಿಟ್ ಆಗಿದ್ವಿ. ತಗೊಂಡು ಹೋಗಿವ್ರಿ. ಅವ್ರು ನಮಗ್ ಪರಿಚಯ ಎಲ್ಲ ಬಂದು ಏನ್ ಹೇಳಿದ್ರು ಅವ್ರು ನಾವು ಕಂಪ್ಲೇಂಟ್ ಬರ್ಕೊಂಡು ಹೋಗಿರ್ತೀರಿ, ಕೊಟ್ಟಿರ್ತೀನಿ. ಬರ್ರಿ ನಮ್ಗೊಂದ್ ಜೆರಾಕ್ಸ್ ಕೊಡಿ. ಕೊಟ್ಟಿಲ್ಲ, ನಾವಲ್ಲೇ ಕೊಡ್ತೀವಿ.